ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿ ಭಾರಿ ತಲ್ಲಣ ಸೃಷ್ಟಿಸುವಂತಹ ವಿಚಾರವೊಂದು ಹೊರಬಿದ್ದಿದೆ. ಕರ್ನಾಟಕದಲ್ಲಿ ನಡೀತಿರುವಂತಹ SIR ವರದಿಯಲ್ಲಿ ಅತ್ಯಂತ ಆಘಾತಕಾರಿ ಸಂಗತಿಗಳು ಈಗ ಬಹಿರಂಗ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಸುಮಾರು 1.1 ಕೋಟಿ ಮತದಾರರ ಪೈಕಿ ಬರೋಬ್ಬರಿ 49.7 ಲಕ್ಷ ಮತದಾರರ ಹೆಸರುಗಳು ಪಟ್ಟಿಯಿಂದ ತೆಗೆದು ಹಾಕಲಿಕ್ಕೆ ಗುರುತಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ 49.7 ಲಕ್ಷ ಮತದಾರರ ಹೆಸರುಗಳು ಯಾಕೆ ಡಿಲೀಟ್ ಆಗ್ತಿದೆ, ಯಾರ ಹೆಸರುಗಳಿವೆ, ಯಾವ ಕಾರಣಕ್ಕೆ ಈ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗ್ತಿದೆ ಅಂತ ಒಂದೊಂದಾಗಿಯೇ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಫೋಕಸ್ ಪುಲರ್ ಕಾರ್ಯಕ್ರಮ. ನಾನು ರಕ್ಷಿತಾ ಕರ್ಕೇರ. ಕರ್ನಾಟಕದಲ್ಲಿ ನಡೀತಿರುವಂತಹ SIR ಪ್ರಕ್ರಿಯೆಯ ಭಾಗವಾಗಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಮತದಾರರ ರಿಮೂವಲ್ ಲಿಸ್ಟ್ ಈಗ ಪ್ರಕಟ ಆಗಿದೆ. ಆಗಸ್ಟ್ 6ರವರೆಗಿನ ಪಟ್ಟಿಯನ್ನು ಆಧರಿಸಿ ಮಾಡಿರುವ ಈ ವಿಶ್ಲೇಷಣೆಯ ಪ್ರಕಾರ 49.7 ಲಕ್ಷ ಹೆಸರುಗಳು ರಿಮೂವಲ್ ಲಿಸ್ಟ್ ನಲ್ಲಿದೆ. ಅಂದ್ರೆ ಬೆಂಗಳೂರಿನ ಮತದಾರರಲ್ಲಿ ಸುಮಾರು 49% ಜನರ ಹೆಸರು ಈ ಪಟ್ಟಿಯಲ್ಲಿದೆ. ಇನ್ನೊಂದು ಗಮನಾರ್ಹ ಅಂಶ ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲೂ ರಿಮೂವಲ್ ಲಿಸ್ಟ್ 39% ಕಡಿಮೆ ಇಲ್ಲ. ಕೆಲವು ಕ್ಷೇತ್ರಗಳಲ್ಲಿ 50%ಕ್ಕಿಂತಲೂ ಹೆಚ್ಚು ಮತದಾರರನ್ನು ಪಟ್ಟಿಯಿಂದ ತೆಗೆದು ಹಾಕಲಿಕ್ಕೆ ಗುರುತಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಉದಾಹರಣೆಗೆ ಬೊಮ್ಮನಹಳ್ಳಿಯಲ್ಲಿ 59%, ವಿಜಯನಗರ 56%, ದಾಸರಹಳ್ಳಿ 55%, ರಾಜರಾಜೇಶ್ವರಿ ನಗರ 54%. ಇಂತಹ ದೊಡ್ಡ ಪ್ರಮಾಣದ ಹೆಸರುಗಳು ಈಗ ಪರಿಶೀಲನೆಗೆ ಒಳಪಟ್ಟಿವೆ. ಆದ್ರೆ ಅಸಲಿ ಕುತೂಹಲ ಶುರುವಾಗೋದು ಮತದಾರರನ್ನು ತೆಗೆದು ಹಾಕ್ಲಿಕ್ಕೆ ನೀಡಿರುವಂತಹ ಕಾರಣಗಳನ್ನು ನೋಡಿದಾಗ. ಈ ರಿಮೂವಲ್ ಲಿಸ್ಟ್ ನಲ್ಲಿ ಪ್ರಮುಖವಾಗಿ ಬಳಕೆಯಾಗಿರುವ ಕಾರಣಗಳನ್ನು ನೋಡಿದಾಗ ಶಿಫ್ಟೆಡ್, ಆಬ್ಸೆಂಟ್, ಡೆಡ್, ಡೂಪ್ಲಿಕೇಟೆಡ್, ರೆಫ್ಯೂಸ್ಡ್ ಅಥವಾ ಅದರ್ಸ್. ಇದರಲ್ಲಿ ಶಿಫ್ಟೆಡ್ ಮತ್ತು ಆಬ್ಸೆಂಟ್ ವಿಭಾಗಗಳು ವಿಶೇಷ ಗಮನ ಸೆಳೆಯುತ್ತೆ. ಯಾಕಂದ್ರೆ ಈ ಎರಡು ಕಾರಣಗಳಿಗೆ ಸಂಬಂಧಿಸಿದಂತೆ ದಾಖಲೆ ಆಧಾರಿತ ಪರಿಶೀಲನೆಯ ಪ್ರಶ್ನೆ ಎದುರಾಗುತ್ತೆ. ಇದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಕೆಲವೊಂದು ಮತಗಟ್ಟೆಗಳಲ್ಲಿ ಅಸಹಜ ಮಾದರಿಗಳನ್ನು ಕಾಣಸಿಗುತ್ತೆ. ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಆನೇಕಲ್. ಇಲ್ಲಿನ ಕೆಲವು ಪಕ್ಕಪಕ್ಕದ ಮತಗಟ್ಟೆಗಳಲ್ಲಿಯೇ ಬಹುತೇಕ ಮತದಾರರನ್ನೇ ಶಿಫ್ಟೆಡ್ ಅಂತ ಗುರುತಿಸಲಾಗಿದೆ. ಉದಾಹರಣೆಗೆ ಬೂತ್ ನಂಬರ್ 194 ಇಲ್ಲಿ ರಿಮೂವಲ್ ಲಿಸ್ಟ್ ನಲ್ಲಿ ಒಟ್ಟು 1289 ಹೆಸರುಗಳಿವೆ. ಅವರಲ್ಲಿ ಬರೋಬ್ಬರಿ 1277 ಹೆಸರುಗಳನ್ನು ಶಿಫ್ಟೆಡ್ ಅಂತ ಗುರುತಿಸಲಾಗಿದೆ. ಅಂದ್ರೆ ಒಂದು ಮತಗಟ್ಟೆಯಲ್ಲಿರುವ ಬಹುತೇಕ ಮತದಾರರನ್ನೇ ಸ್ಥಳಾಂತರಗೊಂಡಿದ್ದಾರೆ ಅಂತ ಪಟ್ಟಿಯಲ್ಲಿ ನಮೂದಿಸಲಾಗಿದೆ. ಅದೇ ರೀತಿ ಆನೇಕಲ್ನಲ್ಲಿ ಪಕ್ಕಪಕ್ಕದ ಹಲವು ಮತಗಟ್ಟೆಗಳಲ್ಲಿ ಇದೇ ರೀತಿಯ ಮಾದರಿಗಳು ಕಂಡು ಬಂದಿವೆ ಅಂತ ವರದಿ ಹೇಳುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಇದೆ. ಆನೇಕಲ್ ಸುತ್ತಮುತ್ತ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮತ್ತು ಇಂಡಸ್ಟ್ರಿಯಲ್ ಪ್ರದೇಶಗಳಿವೆ. ಹೀಗಾಗಿ ಉದ್ಯೋಗಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳು ಹಾಗೂ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿರುವ ಕಾರ್ಮಿಕರ ಸಂಖ್ಯೆ ಸಾಕಷ್ಟಿದೆ. ಇವರಲ್ಲಿ ಕೆಲವರು ಕೆಲಸದ ಸ್ವರೂಪಕ್ಕೆ ಅನುಗುಣವಾಗಿ ಆಗಾಗ್ಗೆ ಮನೆ ಬದಲಾಯಿಸೋದು, ಬಾಡಿಗೆ ಮನೆ ಬದಲಾಯಿಸೋದು ಅಥವಾ ಕೆಲಸ ಮುಗಿದ ಬಳಿಕ ತಮ್ಮ ತಮ್ಮ ಊರಿಗೆ ಮರಳೋದು ಸಾಮಾನ್ಯ ವಿಚಾರ. ಹೀಗಾಗಿ ಆನೇಕಲ್ನಲ್ಲಿ ಶಿಫ್ಟೆಡ್ ಅಂತ ಗುರುತಿಸಲಾದ ಮತದಾರರ ಸಂಖ್ಯೆ ಹೆಚ್ಚಿರೋದಕ್ಕೆ ವಲಸೆ ಕಾರ್ಮಿಕರ ಚಲನವಲನ ಕೂಡ ಒಂದು ರೀತಿಯ ದೊಡ್ಡ ಕಾರಣ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಅಚ್ಚರಿಯ ಅಂಕಿಅಂಶ ನೋಡೋದಾದ್ರೆ ಬೆಂಗಳೂರು ನಗರದಾದ್ಯಂತ 91 ಮತಗಟ್ಟೆಗಳಲ್ಲಿ ತಲಾ 1000ಕ್ಕೂ ಹೆಚ್ಚು ಮತದಾರರನ್ನು ರಿಮೂವಲ್ ಲಿಸ್ಟ್ಗೆ ಸೇರಿಸಲಾಗಿದೆ. ಅಂದ್ರೆ ಒಂದೊಂದು ಮತಗಟ್ಟೆಯಲ್ಲೂ ಸುಮಾರು ಇಡೀ ಮತದಾರರ ಪಟ್ಟಿಯಷ್ಟೇ ಹೆಸರುಗಳನ್ನು ತೆಗೆದು ಹಾಕಲು ಗುರುತಿಸಿರುವ ಪರಿಸ್ಥಿತಿ ಕೂಡ ಇದೆ. ಈ 91 ಮತಗಟ್ಟೆಗಳ ಪೈಕಿ ಬೆಂಗಳೂರು ದಕ್ಷಿಣದಲ್ಲಿ 22, ಆನೇಕಲ್ನಲ್ಲಿ 20, ಬೊಮ್ಮನಹಳ್ಳಿಯಲ್ಲಿ 18, ಮಹದೇವಪುರದಲ್ಲಿ 15 ಮತಗಟ್ಟೆಗಳಿವೆ. ಒಟ್ಟಾರೆ ಈ 4 ಕ್ಷೇತ್ರಗಳಲ್ಲೇ 91ರಲ್ಲಿ 75 ಮತಗಟ್ಟೆಗಳು ಬರುತ್ತೆ. ಇನ್ನು ಇನ್ನೊಂದು ಗಂಭೀರ ವಿಚಾರ ಅಂದ್ರೆ ಮೃತ ಅಂತ ಗುರುತಿಸಲಾದ ಮತದಾರರು. ವರದಿ ಪ್ರಕಾರ ಬೆಂಗಳೂರಿನ ರಿಮೂವಲ್ ಲಿಸ್ಟ್ ನಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 9892 ಮತದಾರರನ್ನು ಮೃತಪಟ್ಟವರು ಅಂತ ಗುರುತಿಸಲಾಗಿದೆ. ಇವರಲ್ಲಿ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 1271 ಜನರು ಇದ್ದಾರೆ. ಯಲಹಂಕದ ಒಂದು ಮತಗಟ್ಟೆಯಲ್ಲಿ 35 ವರ್ಷದೊಳಗಿನ 35 ಜನರನ್ನು ಮೃತರು ಅಂತ ಗುರುತಿಸಲಾಗಿದೆ. ಇಲ್ಲಿ ಒಂದು ಮುಖ್ಯ ಅಂಶ ಇದೆ. ಮೃತ ಮತದಾರರ ಹೆಸರನ್ನು ತೆಗೆದು ಹಾಕುವಾಗ ಮರಣ ಪ್ರಮಾಣ ಪತ್ರದಂತಹ ದಾಖಲೆಗಳು ಪ್ರಮುಖ ಆಗುತ್ತೆ. ಹೀಗಾಗಿ ಇಂತಹ ಪ್ರಕರಣಗಳಲ್ಲಿ ದಾಖಲೆಗಳ ಪರಿಶೀಲನೆ ಬಹಳ ಮುಖ್ಯ ಆಗುತ್ತೆ. ಇನ್ನು ವರದಿಯ ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬರೋಣ. ಅದು ರೆಫ್ಯೂಸ್ಡ್ ಅಥವಾ ಅದರ್ಸ್ ವಿಭಾಗ. ಚಿಕ್ಕಪೇಟೆ, ಜಯನಗರ, ಪುಲಿಕೇಶಿ ನಗರ ಮತ್ತು ಶಾಂತಿನಗರದಂತಹ ಕ್ಷೇತ್ರಗಳಲ್ಲಿ ರೆಫ್ಯೂಸ್ಡ್ ಅಥವಾ ಅದರ್ಸ್ ಅಡಿಯಲ್ಲಿ ಗುರುತಿಸಲಾದ ಮತದಾರರ ಪ್ರಮಾಣ ಇತರ ಕ್ಷೇತ್ರಗಳಿಗಿಂತ ಹೆಚ್ಚಾಗಿದೆ ಅಂತ ವರದಿ ಹೇಳುತ್ತೆ.
ಚಿಕ್ಕಪೇಟೆಯಲ್ಲಿ 25%, ಜಯನಗರ 20%, ಪುಲಿಕೇಶಿ ನಗರದಲ್ಲಿ 19%, ಶಾಂತಿನಗರದಲ್ಲಿ 15%. ಇದಕ್ಕೆ ಹೋಲಿಸಿದ್ರೆ ಮುಸ್ಲಿಂ ಮತದಾರರ ಕಡಿಮೆ ಇರುವ ದಾಸರಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಈ ಪ್ರಮಾಣ 2% ಇದೆ. ಇನ್ನು ಗಮನಾರ್ಹ ಸಂಗತಿ ಅಂದ್ರೆ ಕೆಲವು ಮತಗಟ್ಟೆಗಳಲ್ಲಿ ರೆಫ್ಯೂಸ್ಡ್ ಎಂದು ಗುರುತಿಸಲಾದ ಹೆಸರುಗಳ ಪೈಕಿ ಮುಸ್ಲಿಂ ಹೆಸರುಗಳ ಪ್ರಮಾಣ 93ರಿಂದ 95% ಇದೆ ಅಂತ ವರದಿ ಹೇಳುತ್ತೆ. ಉದಾಹರಣೆಗೆ ಜಯನಗರದ ಬೂತ್ 111ರಲ್ಲಿ 173 ರೆಫ್ಯೂಸ್ಡ್ ಹೆಸರುಗಳಿದ್ದು ಅವುಗಳಲ್ಲಿ 95% ಮುಸ್ಲಿಮರ ಹೆಸರೇ ಇದೆ ಅಂತ ವಿಶ್ಲೇಷಣೆ ಹೇಳುತ್ತೆ. ಜಯನಗರದ ಮತ್ತೊಂದು ಮತಗಟ್ಟೆಯಲ್ಲಿ ಇದು 94% ಇದ್ರೆ ಚಿಕ್ಕಪೇಟೆಯ ಒಂದು ಮತಗಟ್ಟೆಯಲ್ಲಿ 94%, ಚಾಮರಾಜಪೇಟೆಯ ಕೆಲವು ಮತಗಟ್ಟೆಯಲ್ಲಿ 93ರಿಂದ 94% ಇದೆ. ಆದ್ರೆ ಇಲ್ಲಿ ಒಂದು ಮಹತ್ವದ ಅಂಶವನ್ನು ನಾವು ಗಮನಿಸಬೇಕು. ಈ ಅಂಕಿ ಅಂಶಗಳು ಹೆಸರುಗಳ ಆಧಾರದ ಮೇಲಿನ ಅಂದಾಜುಗಳಷ್ಟೇ. ಚುನಾವಣಾ ಆಯೋಗದ ಮತದಾರರ ಡೇಟಾಬೇಸ್ ನಲ್ಲಿ ವ್ಯಕ್ತಿಯ ಧರ್ಮವನ್ನು ದಾಖಲಿಸಿರೋದಿಲ್ಲ ಅಂತ ವರದಿಯೇ ಸ್ಪಷ್ಟಪಡಿಸಿದೆ. ಹೀಗಾಗಿ ಅಂಕಿ ಅಂಶಗಳು ಒಂದು ಮಾದರಿಯನ್ನು ತೋರಿಸಬಹುದು, ಆದ್ರೆ ಅದರಿಂದಲೇ ತಾರತಮ್ಯ ನಡೆದಿದೆ ಅಥವಾ ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟ ಸಮುದಾಯದ ಮತದಾರರನ್ನು ತೆಗೆದುಹಾಕಲಾಗಿದೆ ಅಂತ ಅಂತಿಮ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ವರದಿ ಹೇಳುತ್ತೆ. ಅದಕ್ಕೆ ದಾಖಲೆಗಳು ಮತ್ತು ಪುರಾವೆಗಳ ಪರಿಶೀಲನೆ ಅಗತ್ಯ ಇದೆ. ಇನ್ನು ರಾಜಕೀಯವಾಗಿ ಅತ್ಯಂತ ಕುತೂಹಲ ಮೂಡಿಸಿರುವ ಕ್ಷೇತ್ರ ಅಂದ್ರೆ ಅದು ಜಯನಗರ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರದಲ್ಲಿ ಗೆಲುವಿನ ಅಂತರ ಕೇವಲ 16 ಮತಗಳಷ್ಟೇ. ಆದ್ರೆ ಈಗ ಇದೇ ಕ್ಷೇತ್ರದಲ್ಲಿ ಸುಮಾರು 1.4 ಲಕ್ಷ ಮತದಾರರನ್ನು ರಿಮೂವಲ್ ಲಿಸ್ಟ್ಗೆ ಸೇರಿಸಲಾಗಿದೆ. ಅಂದ್ರೆ ಕ್ಷೇತ್ರದ ಸುಮಾರು 48% ಮತದಾರರ ಹೆಸರು ಈ ಪಟ್ಟಿಯಲ್ಲಿದೆ. ವರದಿಯ ಲೆಕ್ಕಾಚಾರದ ಪ್ರಕಾರ ಈ ರಿಮೂವಲ್ ಲಿಸ್ಟ್ ನಲ್ಲಿ 2% ಹೆಸರುಗಳನ್ನು ತಪ್ಪಾಗಿ ಗುರುತಿಸಲ್ಪಟ್ಟಿದ್ದರೂ ಆ ಸಂಖ್ಯೆಯೇ 2023ರ ಚುನಾವಣೆಯ ಗೆಲುವಿನ ಅಂತರಕ್ಕಿಂತ ಬರೋಬ್ಬರಿ 130 ಪಟ್ಟು ಹೆಚ್ಚಿದೆ. ಹೀಗಾಗಿ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಇಂತಹ ಕ್ಷೇತ್ರಗಳಲ್ಲಿನ ಮತದಾರರ ಪಟ್ಟಿಯ ಪರಿಶೀಲನೆ ಅತ್ಯಂತ ಮಹತ್ವ ಪಡ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಮರಿಲಿಕ್ಕಿಲ್ಲ. SIR ಪ್ರಕ್ರಿಯೆಯ ಉದ್ದೇಶವೇ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸೋದು. ಸ್ಥಳಾಂತರಗೊಂಡವರು, ಮೃತಪಟ್ಟವರು, ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿಯಾಗಿರುವವರನ್ನು ಸೇರಿಸಿದಂತೆ ಅರ್ಹವಲ್ಲದ ಹೆಸರುಗಳನ್ನು ಗುರುತಿಸೋದು ಈ ಪ್ರಕ್ರಿಯೆಯ ಒಂದು ಭಾಗ. ಆದ್ರಿಂದ ರಿಮೂವಲ್ ಲಿಸ್ಟ್ ನಲ್ಲಿ ಹೆಸರು ಬಂದಿರೋದೇ ಅಂತಿಮ ಅಂತ ಮತದಾರರು ತೀರ್ಮಾನಕ್ಕೆ ಬರುವಂಗಿಲ್ಲ. ಮತದಾರರ ಹಕ್ಕು ಕಳ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ ಇದ್ರದ್ದು. ವರದಿಯ ಪ್ರಕಾರ ಆಗಸ್ಟ್ 17ರಿಂದ ಮತದಾರರ ಪಟ್ಟಿಯಿಂದ ಯಾರ ಹೆಸರು ಕೈಬಿಟ್ಟಿದೆಯೋ ಅವರು ಕ್ಲೈಮ್ಸ್, ಅಬ್ಜೆಕ್ಷನ್ಸ್ ಅನ್ನು ಮತ್ತು ಫಾರ್ಮ್ 8 ಮರುನೋಂದಣಿಗೆ ಮಾಡುವಂತಹ ಅವಕಾಶ ಅವರಿಗಿದೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ರಂದು ಪ್ರಕಟವಾಗಲಿಕ್ಕಿದೆ. ಈಗ ಅತ್ಯಂತ ಮುಖ್ಯವಾದುದು ನಿಮ್ಮ ಹೆಸರು ರಿಮೂವಲ್ ಲಿಸ್ಟ್ ನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲಿಸಿಕೊಳ್ಳೋದು. ಹೆಸರು ತಪ್ಪಾಗಿ ಶಿಫ್ಟೆಡ್, ಆಬ್ಸೆಂಟ್, ಡೆಡ್, ಡೂಪ್ಲಿಕೇಟೆಡ್ ಅಥವಾ ರೆಫ್ಯೂಸ್ಡ್ ಅಂತ ಗುರುತಿಸಲ್ಪಟ್ಟಿದ್ರೆ ಸಂಬಂಧಿತ ಪ್ರಕ್ರಿಯೆಯ ಮೂಲಕ ಆಕ್ಷೇಪಣೆ ಸಲ್ಲಿಸೋದು ಈಗ ಮುಖ್ಯ ಆಗುತ್ತೆ. ಇದೇ ವಿಚಾರವಾಗಿ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ವಿ ಅನ್ಬುಕುಮಾರ್ ಅವರು ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಈಗಾಗಲೇ GBA 100% ರಿಜಿಸ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 52.42% ಮತದಾರರ ಹೆಸರು ಮಾತ್ರ ನಮ್ಮ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಈ ಮಾಹಿತಿಯನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನೂ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ ಅದು ಈಗಾಗಲೇ ವಾಪಸ್ ಕೊಟ್ಟಿದ್ದರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭಗಳಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಬೆಂಗಳೂರಿನ ಮತದಾರರ ಸಂಖ್ಯೆಯನ್ನು ನೋಡಿದ್ರೆ ರಾಜಧಾನಿಯಲ್ಲಿ ಬರೋಬ್ಬರಿ 1.1 ಕೋಟಿ ಮತದಾರರು ಇದ್ದಾರೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಮತದಾರರು ಇದ್ರೂ ಕೂಡ ಮತದಾನದ ಪ್ರಮಾಣ ಮಾತ್ರ ಪ್ರತಿ ಬಾರಿಯೂ ಕಡಿಮೆ ಇರುತ್ತೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ನಗರದ 4 ವಿಭಾಗಗಳನ್ನು ಒಟ್ಟಾಗಿ ನೋಡಿದ್ರೆ ಒಟ್ಟಾರೆಯಾಗಿ 54.5% ಮಾತ್ರ ವೋಟಿಂಗ್ ಆಗಿತ್ತು. ಇದೇ ಸಂದರ್ಭದಲ್ಲಿ ಈಗ SIR ಪ್ರಕ್ರಿಯೆ ಬೆಂಗಳೂರಿನ ಸುಮಾರು 49.7 ಲಕ್ಷ ಮತದಾರರನ್ನು ರಿಮೂವಲ್ ಲಿಸ್ಟ್ಗೆ ಗುರುತಿಸಿರೋದು ಇದೊಂದು ಮತ್ತೊಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಹಾಗಿದ್ರೆ ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳನ್ನು ನಾವು ಗಮನಿಸಿದ್ರೆ ಅಲ್ಲಿ ಹೇಗೆ SIR ಪ್ರಕ್ರಿಯೆ ಆಗಿದೆ ಅಂತ ನಾವು ನೋಡೋದಾದ್ರೆ ಈಗಾಗಲೇ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ ಮತ್ತು 2ನೇ ಹಂತದಲ್ಲಿ SIR ಪ್ರಕ್ರಿಯೆಗಳು ಮುಗಿದಿದೆ. ಇನ್ನು 3ನೇ ಹಂತದಲ್ಲಿ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾದಲ್ಲಿ ಅಂದ್ರೆ
ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಸುಮಾರು 7 ಲಕ್ಷ ಮತದಾರರ ಹೆಸರುಗಳನ್ನು SIR ಪಟ್ಟಿಯಲ್ಲಿ ತೆಗೆದುಹಾಕಲಾಗಿತ್ತು. ಇನ್ನು ಚೆನ್ನೈನಲ್ಲಿ 11 ಲಕ್ಷಕ್ಕೂ ಹೆಸರು ಡಿಲೀಟ್ ಆಗಿತ್ತು. ಬಿಹಾರದ ಪಾಟ್ನಾದಲ್ಲಿ SIR ಬಳಿಕ 3.95 ಲಕ್ಷ ಮತದಾರರ ಹೆಸರುಗಳು ಡಿಲೀಟ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಇನ್ನು ಚಾಲ್ತಿಯಲ್ಲಿರುವ ಸಂದರ್ಭದ ನಡುವೆನೆ ಈ ಬೆಂಗಳೂರಿನಲ್ಲಿ ಸುಮಾರು 49% ಮತದಾರರ ಹೆಸರುಗಳು ನಾಪತ್ತೆಯಾಗಿದೆ, ಅಂದರೆ ಕಾಣ್ತಾ ಇಲ್ಲ ಅನ್ನುವಂತಹ ವಿಚಾರ ಚರ್ಚೆಗೆ ಒಳಗಾಗಿರುವಂಥದ್ದು ಬಹಳ ಆಶ್ಚರ್ಯ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿಯಷ್ಟು ಅಧಿಕ ಜನ ಇಲ್ಲಿ ಮತದಾರರು ಇದ್ರೂ ಅವರಲ್ಲಿ ಸಾಕಷ್ಟು ಮಂದಿಯು ಈ ಸಲ SIR ಅಂದ್ರೆ ಮೊದಲ ಹಂತದಲ್ಲಿ ಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ವಿಚಾರನೆ ಚರ್ಚೆಗೆ ಬಂದಿರೋದು. ಪ್ರಮುಖವಾಗಿ ಅವರಿಗೆ SIR ಫಾರ್ಮ್ ಅನ್ನು ಫಿಲ್ ಮಾಡೋಕ್ಕಾಗ್ತಿಲ್ಲ. ಅವರು ಶಿಫ್ಟ್, ಡೆತ್ ಮತ್ತು ಬೇರೆ ಬೇರೆ ಕಾರಣಕ್ಕೆ ಅವರ ಹೆಸರುಗಳನ್ನ BLಗಳು ಬರ್ದಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ SIR ನಡೆದಿರುವಂತಹ ಬೇರೆ ರಾಜ್ಯಗಳ ನಗರಗಳ ಬಗ್ಗೆನೂ ಚರ್ಚೆಗೆ ಒಳಗಾಗಿದೆ. ಯಾಕಂದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಮಾತ್ರ ಈ ರೀತಿ ಆಗಿದೆಯೋ ಅಥವಾ ಈ ಹಿಂದೆ SIR ಪ್ರಕ್ರಿಯೆ ಮುಗ್ದಿರುವಂತಹ ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರ ಮತ್ತಿತರ ರಾಜ್ಯಗಳಲ್ಲಿ, ಕೇರಳದಲ್ಲೂ ಆಗಿದೆ, ತಮಿಳುನಾಡಲ್ಲೂ ಆಗಿದೆ, ಅಲ್ಲೂ ಕೂಡ IT ಸಿಟಿಗಳಿದ್ದಾವೆ, ಅಲ್ಲೇ ಯಾವ ರೀತಿ ಆಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ಬಂದಿದೆ. ಆದರೆ ಬೆಂಗಳೂರಿಗೆ ಹೋಲಿಕೆ ಮಾಡಿದರೆ ಇಲ್ಲಿ ಎಲ್ಲೂ ಆಗಿಲ್ಲ. ನಾನೀಗಾಗಲೇ ಹೇಳಿರುವಂತಹ ರಾಜ್ಯಗಳಲ್ಲಿ ಬಹುತೇಕ SIR ಪ್ರಕ್ರಿಯೆ ಮುಗ್ದು ಮತದಾನ ಕೂಡ ಮುಗ್ದಿದೆ. ಆದರೆ ಬೆಂಗಳೂರಲ್ಲಿ ಆದಂತೆ ಎಲ್ಲೂ ಆಗಿಲ್ಲ. ಆದರೆ ಕೋಲ್ಕತ್ತಾವನ್ನು ಮಾತ್ರ ನಾವು ಪರಿಗಣಿಸಬಹುದು. ಅಲ್ಲಿ ಅಂತಿಮ ಪಟ್ಟಿಯಲ್ಲಿ ಸುಮಾರು 7% ಮತದಾರರು ನಾಪತ್ತೆ ಆಗಿದ್ರು ಮತ್ತು ಅವರ ಹೆಸರುಗಳು ಅಲ್ಲಿ ಡಿಲೀಷನ್ ಆಗಿದೆ ಒಟ್ಟಾರೆಗೆ ನೋಡಿದ್ರೆ. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು 25% ಇದ್ದ 35% ಸಾಗಿದ್ದಿದೆ. ಅಂದರೆ 7 ಕ್ಷೇತ್ರಗಳಲ್ಲಿ, ಕೋಲ್ಕತ್ತಾದ 7 ಕ್ಷೇತ್ರಗಳಲ್ಲಿ 35% ತನಕ SIR ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಇನ್ಕ್ಲೂಡಿಂಗ್ ಅಲ್ಲಿ ಮಾಜಿ CM ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲಿ ಸುಮಾರು 60,000ದಷ್ಟು ಮತದಾರರು ಪಟ್ಟಿಯಿಂದ ಹೊರಕ್ಕೆ ಉಳಿದಿದ್ರು. ಅಂದ್ರೆ ಅಲ್ಲಿನ ಒಟ್ಟು ಮತದಾರರ ಲೆಕ್ಕಕ್ಕೆ ತಗೊಂಡ್ರೆ ಅದು 25% ಗಿಂತಲೂ ಅಧಿಕ ಆಗಿದೆ. ಅದೇ ರೀತಿ ಬಿಹಾರದಲ್ಲಾದಾಗ ಪಾಟ್ನಾದಲ್ಲಿ ಇದರ ಬಗ್ಗೆ ಏನು ಆಕ್ಷೇಪಗಳು ಜಾಸ್ತಿ ಬರಲಿಲ್ಲ. ಸಣ್ಣ ಮಟ್ಟಿನಲ್ಲಿ ಇಲ್ಲ ಸಿಟಿ ಒಳಗೆ ಮತದಾರರ ಹೆಸರು ನಾಪತ್ತೆ ಆಗ್ತಿದೆ ಅನ್ನುವಂತಹ ಹೇಳಿಕೆಗಳು ಬಂದರು. ಇನ್ನು ಉಳಿದಂತೆ ಕೇರಳದ ತಿರುವನಂತಪುರ ಆಗಲಿ, ತಮಿಳುನಾಡಿನ ಚೆನ್ನೈ ಆಗಲಿ, ಅಲ್ಲಿ ಹೆಚ್ಚಿನ ಈ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ಬೆಂಗಳೂರು ಅತಿ ಹೆಚ್ಚು ವಲಸಿಗರು ಬರುವಂಥ ಮತ್ತು ಬೇರೆ ಬೇರೆ ಕಡೆ ಶಿಫ್ಟ್ ಆಗುವಂತಹ ನಾಗರಿಕರೇ ಇಲ್ಲಿ ಹೆಚ್ಚಿರುವ ಕಾರಣ ಬೆಂಗಳೂರು ವಿಚಾರದಲ್ಲಿ ಈ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ. ವೀಕ್ಷಕರೇ, ಒಟ್ಟಿನಲ್ಲಿ ಬೆಂಗಳೂರಿನ SIR ರಿಮೂವಲ್ ಲಿಸ್ಟ್ ಹಲವು ಪ್ರಶ್ನೆಗಳನ್ನ ಈಗ ಹುಟ್ಟುಹಾಕಿವೆ. 49.7 ಲಕ್ಷ ಹೆಸರುಗಳು, 91 ಮತಗಟ್ಟೆಗಳಲ್ಲಿ ತಲಾ 1000ಕ್ಕೂ ಹೆಚ್ಚು ಹೆಸರುಗಳು, 35 ವರ್ಷದೊಳಗಿನ 9,892 ಜನರನ್ನು ಡೆಡ್ ಅಂತ ಗುರುತಿಸಿರೋದು, ಕೆಲವು ಕ್ಷೇತ್ರಗಳಲ್ಲಿ ರೆಫ್ಯೂಸ್ಡ್ ಪ್ರಮಾಣ ಅಸಹಜವಾಗಿ ಹೆಚ್ಚಾಗಿರೋದು ಮತ್ತು ಕೇವಲ 16 ಮತಗಳ ಅಂತರದಲ್ಲಿ ಗೆಲುವು ನಿರ್ಣಯವಾಗುವ ಜಯನಗರದಲ್ಲಿ 1.4 ಲಕ್ಷ ಹೆಸರುಗಳು ರಿಮೂವಲ್ ಲಿಸ್ಟ್ ನಲ್ಲಿರೋದು, ಇವೆಲ್ಲವೂ ಗಂಭೀರವಾಗಿ ಪರಿಶೀಲನೆ ಆಗ್ಬೇಕಾಗಿರುವಂತಹ ಅಂಶ. ಆದರೆ ಇದೇ ಕಾರಣವನ್ನಿಟ್ಕೊಂಡು ಇಲ್ಲಿ ಉದ್ದೇಶಪೂರ್ವಕವಾಗಿ ತಾರತಮ್ಯ ಮಾಡ್ತಿದ್ದಾರೆ ಅಥವಾ ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅನ್ನೋ ಅಂತಿಮ ನಿರ್ಧಾರಕ್ಕೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಉಳಿಬೇಕಾಗಿರುವಂತದ್ದು ಒಂದೇ, ಅರ್ಹ ಮತದಾರರ ಒಂದು ಮತವು ತಪ್ಪಾಗಿ ಕಳೆದು ಹೋಗಬಾರ್ದು ಮತ್ತು ನಕಲಿ ಅಥವಾ ಅನರ್ಹ ಹೆಸರುಗಳು ಪಟ್ಟಿಯಲ್ಲಿ ಉಳ್ಕೋಬಾರ್ದು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.